ಇವತ್ತೊಂದು ದೊಡ್ಡದು ಬಾಂಬ್ ಹಾರಿಸ್ಬೇಕಂತ ಹೇಳಿ ಬಂದೇನ್ರಿ. ಸಸ್ಯಗಳು ಸ್ವಾವಲಂಬಿಗಳು ತಮ್ಮ ಆಹಾರ ತಾವ ತಯಾರು ಮಾಡ್ಕೋತಾವ ಅಂತ ಹೇಳಿ ಶಾಲ್ಯಾಗೇನೋ ಓದಿ ಉಪ್ಪಿನಕಾಯಿ ಹಾಕಿ ಹೊರಗೆ ಬಂದೇವಿ. ಹೊರಗೆ ಬಂದಿಂದ ಏನೇನ್ ಮಾಡತ್ತೇವ ಅನ್ನೋದು ಗೊತ್ತಾಯ್ತಲ್ಲ. ಸಸ್ಯಗಳು ಸ್ವಾವಲಂಬಿನ ಆದ್ರ ಸೂಕ್ಷ್ಮಾಣುಗಳು ಯಾಕೆ ಬೇಕ್ರಿ ಅವಕ್ಕ? ಏನೋ ಡಮ್ ಅಂತಲ್ಲ. ಹಿಂಗ ಎಲ್ಲಾ ಪ್ರಾಣಿ ಪಕ್ಷಿನೂ ಪರಾವಲಂಬಿನ ರೀ, ಸಸ್ಯಗಳು ಸಹಿತ. ಆದ್ರೆ ನೋಡ್ಬೇಕಾಗಿರೋದು ಏನೈತ್ರಿ, ಈ ಸಸ್ಯಗಳು ಅವಲಂಬನೆ ಎದ್ರ ಮೇಲೆ ಐತಿ? ನಿಮ್ಮ ಕೆಮಿಕಲ್ಗಳ ಮೇಲೋ ಏನ್ ಸೂಕ್ಷ್ಮಾಣುಗಳ ಮೇಲೋ? ಎಷ್ಟೋ ಸಸ್ಯಗಳು ಮಾಂಸಾಹಾರಿ ಸಹಿತ ಅದಾವಂತ ಗೊತ್ತೈತೇನ್ರಿ ನಿಮ್ಗ? ಆದ್ರೆ ಬಹಳ ಮಂದಿ ಅಣ್ಣಗಳು ಹೇಳೋದು ಕೇಳೇನಿ, ಸಾಹೇಬ್ರ ನಮ್ಮ ಬೆಳೆಗಳೆಲ್ಲ ಕೆಮಿಕಲ್ಗಳಿಗೆ ಹೊಂದ್ಕೊಂಡ್ಬಿಟ್ಟಾವ್ರಿ, ಅವು ಒಗಿಲಿಲ್ಲ ಅಂದ್ರೆ ಬರುದೇ ಇಲ್ಲ ಈಗ ಅಂತಾರ. ಹಿಂಗ ಇವ್ರನ್ನ ಸಡ್ಲ್ ಬಿಟ್ರ ಇನ್ನೊಂದ್ 4 ದಿನದಾಗ ಮನುಷ್ಯರಿಗೆ ಸಹಿತ ಇದೇ ಕೆಮಿಕಲ್ಗಳನ್ನ ಹೊಂದಿಸ್ತಾರ. ನಮ್ ಕಡೆ ಒಂದು ಹಳೆ ಗಾದೆ ಮಾತೈತ್ರಿ, ಕುಣ್ಯಾಕ್ ಬರ್ಲಿಲ್ಲ ಅಂದ್ರ ನೆಲ ಡೊಂಕ್ ಅಂದಿದ್ರಂತ.